ನಮಸ್ತೆ ರೈತ ಬಾಂಧವರೇ, ವೆಲ್ಕಮ್ ಟು ಕೃಷಿ ವಿತ್ ಸಂತೋಷ್ ಯೂಟ್ಯೂಬ್ ಚಾನಲ್. ಈಗಿನ ಕಬ್ಬು ಮಾಡತ್ತಿರಲ್ಲ ಏನು ಮಂಡ್ಯ ವೆರೈಟಿ. ಸೊ ಈ ಸಲ ನಾವು ಏನು ಮಾಡತ್ತೀವಿ ಅಂದ್ರೆ 4 ಎಕರೆ ಒಳಗೆ 4 ಥರ ಬೀಜ ಹಚ್ಚಿ ಅದ್ರ ಟೆಸ್ಟ್ ಮಾಡತ್ತೀವಿ. ಸೊ ಅದಕ್ಕೆ ಇದು ಮಂಡ್ಯ ವೆರೈಟಿ ಈಗ. ಸೊ ಇದಕ್ಕೆ ನಾವು ಏನು ಮಾಡತ್ತೀವಿ ಅಂದ್ರೆ ಈ ಸಲ ಫಸ್ಟ್ ರಿಂಚಿಂಗ್ ಕೊಡತ್ತೀವಿ. ಇನ್ನತನ ಅದಕ್ಕೆ ಏನೂ ಕೊಟ್ಟಿಲ್ಲ. ಸೊ ಇದು ನಮ್ಮ ಫಸ್ಟ್ ರಿಂಚಿಂಗ್. ಸೊ ನಾವೇನು ಕೊಡತ್ತೀವಿ ಅಂದ್ರೆ ಒಂದು ಚಿಲೇಟೆಡ್ ಜಿಂಕ್ ಕೊಡತ್ತೀವಿ ಎಕರೆಕ್ಕೆ. 2 ಶಿರಸಾಗಿ 200 ಗ್ರಾಮ್ ಯೂಸ್ ಮಾಡತ್ತೀವಿ. ಆ್ಯಕ್ಚುಲಿ ಮುಂಚೆ ನಾವು ಬಾಯರ್ ಕಂಪ್ನಿ ಲೆಸೆಂಟ ಯೂಸ್ ಮಾಡ್ತಿದ್ವಿ. ಈ ಸಲ ಇಪ್ಕೋದವ್ರದ ಶಿರಸಾಗಿ ಯೂಸ್ ಮಾಡತ್ತೀವಿ. ಇದು ಎಕರೆಕ್ಕೆ 200 ಗ್ರಾಮ್ ಬಿಡಬೇಕು. ಬಟ್ ಲೆಸೆಂಟ ಏನೈತ್ರಿ ಅದ 140 ಗ್ರಾಮ್ ಬಿಡಬೇಕು. ಸೊ ಅದಕ್ಕೆ ಈ ಸಲ ಇದನ್ನ ಟ್ರೈ ಮಾಡತ್ತೀವಿ. ಸೊ ಲೆಸೆಂಟ ರಿಸಲ್ಟ್ ಸೂಪರ್ ಐತಿ. ಈ ಸಲ ಇದನ್ನ ಟ್ರೈ ಮಾಡತ್ತೀವಿ. ನೆಕ್ಸ್ಟ್ ಇದು ಪೊಟ್ಯಾಷಿಯಂ ಸೈಕೋಸೈನೇಟ್ ಯೂಸ್ ಮಾಡತ್ತೀವಿ. ಆಮೇಲೆ 19 ಆಲ್ ಒಂದು ಯೂಸ್ ಮಾಡ್ತೀವಿ ಎಕರೆಕ್ಕೆ 1 kg. ಆಮೇಲೆ ಒಂದು ಪ್ಲಾಂಟೆಡ್ ಫಾರ್ವರ್ಡ್ ಡೆವಲಪ್ಮೆಂಟ್ ಇದು ಜಿವ್ರಸ್ ಹ್ಯೂಮಿಕ್ ಆಸಿಡ್ ಕಂಟೆಂಟ್ಸ್ ಇರ್ತಾವೆ. ಸೊ ಜಿವ್ರಸ್ ರಿಸಲ್ಟ್ ಸೂಪರ್ ಐತ್ರಿ. ಆಮೇಲೆ ಪಂಪಿಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 100 ಗ್ರಾಮ್, ಪೊಟ್ಯಾಷಿಯಂ ಒಂದು 100 ಗ್ರಾಮ್ ಯೂಸ್ ಮಾಡತ್ತೀವಿ. ಸೊ ಈಗ ನಾವು ಸಿರಸಾಗಿ ಕಲ್ಸಾತೀವಿ. ಇದು ಸ್ವಲ್ಪ ಸ್ಲೋ ಕಲಿಸ್ಬೇಕ್ರಿ. ನಾವು ಯಾವ ಥರ ಕಲ್ಸಾಕ್ತೀನಿ ಅಂದ್ರೆ ಎಲ್ಲರೂ ಕೆಳಗೆ ಡಿಪಾಸಿಟ್ ಆಗ್ತೈತಿ. ಆಮೇಲೆ ಜಿವ್ರಸ್ ಇದು ಮುಗಿದ ಮುಂಚೆ ಸ್ವಲ್ಪ ಶೇಕ್ ಮಾಡ್ಬೇಕಂದ್ರೆ ಹ್ಯೂಮಿಕ್ ಆಸಿಡ್ ಕಂಟೆಂಟ್ಸ್ ಎಲ್ಲ ಕೆಳಗಡೆ ಹೋಗ್ತಿರ್ತೈತಿ. ಸೊ ಅದಕ್ಕೆ ಇದನ್ನ ಫಸ್ಟ್ ಶೇಕ್ ಮಾಡಿ ಯೂಸ್ ಮಾಡ್ಬೇಕ್ರಿ. ಮತ್ತು ಇದನ್ನ ಈ ಥರ ಸ್ಲೋ ಕಲಿಸ್ರಿ. ಇದನ್ನು ಲಿಕ್ವಿಡ್ ಫಾರ್ಮ್ ಇರ್ತೈತಿ, ಯಾಕಂದ್ರೆ ಡಿಸೈನ್ ಆಗಕ್ಕೂ ಚಲೋ ಆಗ್ತೈತಿ. ಇದು ಚಿಲೇಟೆಡ್ ಇಂಕ್. ಸೊ ಇದು ಎಲ್ಲ ಕಂಟೆಂಟ್ಸು ಸ್ವಲ್ಪ ಸ್ಲೋ ಕಲಿಸ್ಬೇಕ್ರಿ. ಆಮೇಲೆ ಈಗ 19 ಆಲ್ಸ್ ಮಿಕ್ಸ್ ಮಾಡತ್ತೀವ್ರಿ. ಸೊ ಇದಾದ್ಮೇಲೆ ಇದೆಲ್ಲ ಸಂಪೂರ್ಣ ಡಿಸಾಲ್ವ್ ಆದಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡ್ಬೇಕಂದ್ರೆ ಪೊಟ್ಯಾಷಿಯಂ ಸೈಕೋಸೈನೇಟ್ ಯೂಸ್ ಮಾಡತ್ತೀವಿ. ಇದು 1 kg 1 ಎಕರೆಗೆ ಯೂಸ್ ಮಾಡತ್ತೀವಿ. ಸೊ ಇದಾದ್ಮೇಲೆ ಲಾಸ್ಟ್ ಪ್ಲಾಂಟೆಡ್ ಯೂಸ್ ಮಾಡತ್ತೀವಿ. ಸೊ ಇದು ಲಾಸ್ಟ್ ಮಿಕ್ಸ್ಚರ್. ಸೊ ಡ್ರೆಂಚಿಂಗ್ ಮಾಡುವಾಗ ನಾವು ಏನು ಗಮನ ಹರಿಸ್ಬೇಕಂದ್ರೆ ಸಾಯಿಲ್ ಮಾಯ್ಶ್ಚರ್ ಬಗ್ಗೆ. ಸೊ ನೋಡ್ರಿ, ಪೂರಾ ಡ್ರೈ ಇರಬಾರ್ದು, ತೀರಾ ವೆಟ್ ಇರಬಾರ್ದು. ಈಗ ನೋಡ್ರಿ ನಾವು ಯಾವ ಥರ ಡ್ರೆಂಚ್ ಮಾಡ್ಕೊಳ್ಳಿ ಅಬ್ಸರ್ವ್ ಆಗತ್ತಿಲ್ಲ. ಈ ಥರ ಕಂಡೀಷನ್ದಾಗ ನೀವು ಡ್ರೆಂಚ್ ಮಾಡಬೇಕು. ಸೊ ಈ ಕಂಡೀಷನ್ ನೀವು ಡ್ರೆಂಚ್ ಮಾಡಿರಂದ್ರೆ ಜಾಸ್ತಿ ರಿಸಲ್ಟ್ ನೋಡ್ಬೋದು. ಆಮೇಲೆ ಅದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಈಗ ಇನ್ನು ಸಿಂಗಲ್ ಯೂಸ್ ಮಾಡ್ತೀನಿ, ಅಷ್ಟು ಜಾಸ್ತಿ ಬೆಳೆವತ್ತು. ಸೊ ಅದಕ್ಕೆ ನಾನು ಡ್ರಿಂಚ್ ಮಾಡೋಂಗಿಲ್ಲ. ಸೊ ನಮ್ಮ 2 ಡಬಲ್ ಮೋಟ್ರ್ ಅದಾವಲ್ಲ, ಸೊ ಅದ್ರಲ್ಲೇ ಡ್ರಿಂಚ್ ಮಾಡತ್ತೀವಿ. ಈ ಡ್ರಿಂಚ್ ಆದಮೇಲೆ ನಾಳೆ ಆ ಕಡೆ ಬತ್ತೀಸ್ ಐತೆ ನೋಡ್ರಿ, ಆ ಬತ್ತೀಸ್ ವೆರೈಟಿಗೆ ಡ್ರಿಂಚ್ ಮಾಡಬೇಕು. ನಾವು ಡಬಲ್ ಮೋಟ್ರ್ ಯೂಸ್ ಮಾಡಿ ಡ್ರಿಂಚ್ ಮಾಡತ್ತೀವಿ. ನೋಡ್ರಿ ಯಾವ ಥರ ಅಬ್ಸರ್ವ್ ಆಗತ್ತೈತಿ. ಆಮೇಲೆ ಕರೆಕ್ಟ್ ಬೇರೆ ಡೈರೆಕ್ಟ್ ರೀಚ್ ಆಗ್ತೈತಿ. ಸೊ ಈಗ ನೋಡ್ರಿ, ಡ್ರಿಂಚ್ ಮಾಡೋಕ್ಕಿಂತ ಪೈಲ ಈ ಥರ ಐತಿ ಕಬ್ಬ. ಸೊ ಡ್ರಿಂಚ್ ಆದಮೇಲೆ ಇದು ರಿಸಲ್ಟ್ ವೀಡಿಯೋನು ಯೂಟ್ಯೂಬ್ದಾಗ ಹಾಕ್ತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡಿರಿ ಗೈಸ. ಸೊ ಮತ್ತು ನನಗೆ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಯೂಟ್ಯೂಬ್ ವೀಡಿಯೋಸ್ ಬೇಕಾದ್ರೂ ಕೃಷಿ ವಿತ್ ಸಂತೋಷ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.